Next concept is mathematical induction. Mathematical induction is a mathematical proof technique. ಇದರಲ್ಲಿ ಇಂಪಾರ್ಟೆಂಟ್ ಬಂದು ವೆಲ್ ಆರ್ಡರಿಂಗ್ ಪ್ರಿನ್ಸಿಪಲ್. ಇದು ಡೆಫಿನೇಷನ್ಸ್ ಪಕ್ಕ ಕೇಳ್ತಾರೆ ಎಕ್ಸಾಮ್ಗೆ. ಎವ್ರಿ ನಾನ್ ಎಂಟಿ ಸಬ್ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಕಂಟೇನ್ಸ್ ಸ್ಮಾಲೆಸ್ಟ್ ಅಥವಾ ಲೀಸ್ಟ್ ಎಲಿಮೆಂಟ್. ವಿ ಆಫನ್ ಎಕ್ಸ್ಪ್ರೆಸ್ ದಿಸ್ ಬೈ ಸೇಯಿಂಗ್ ದ್ಯಾಟ್ ಪಾಸಿಟಿವ್ ಇಂಟೀಜರ್ ಇಸ್ ವೆಲ್ ಆರ್ಡರ್ಡ್. ಇನ್ನೊಂದು ಪ್ರಿನ್ಸಿಪಲ್ ಏನು ಅಂದರೆ ಫೈನೈಟ್ ಇಂಡಕ್ಷನ್ ಸ್ಟೆಪ್ಪು. ಇದರಲ್ಲಿ ಮೇಜರ್ಲಿ ಫಸ್ಟ್ ಸ್ಟೆಪ್ ಏನಂದರೆ ಎಸ್ ಆಫ್ ಒನ್ ಟ್ರೂ ಅಂತ ಕಂಡುಹಿಡಿತೀವಿ. ಅದಾದಮೇಲೆ ಅಸ್ಯೂಮಿಂಗ್ ದಟ್ ಎಸ್ ಆಫ್ ಕೆ ಇಸ್ ಟ್ರೂ, ವಿ ವಿಲ್ ಪ್ರೂವ್ ದಟ್ ಎಸ್ ಆಫ್ ಕೆ ಪ್ಲಸ್ ಒನ್ ಇಸ್ ಆಲ್ಸೋ true. That's all happens in every problem in this. Let's take a first example. 1 2 3 4 till n, it goes till n. So ಇದರಲ್ಲಿ ಲೆಫ್ಟ್ ಹ್ಯಾಂಡ್ ಏನಿದೆ n ಇದೆ. ಸೊ ಎಸ್ ಆಫ್ 1 is 1. ಆರ್ ಎಚ್ ಎಸ್ ಏನಿದೆ 1/2 n ಇರೋ ಜಾಗಕ್ಕೆಲ್ಲ 1 ಹಾಕಿ ಪ್ರೂವ್ ಮಾಡಿದ್ರೆ ದಟ್ ಈಸ್ ಎಸ್ ಆಫ್ 1 is ಟ್ರೂ ಆಗುತ್ತೆ. ದೆನ್ ಅಸ್ಯೂಮ್ ದಟ್ ಎಸ್ ಆಫ್ ಕೆ ಇಸ್ ಟ್ರೂ. n ಇರೋ ಜಾಗಕ್ಕೆಲ್ಲ ಕೆ ಹಾಕಬೇಕು. ಸೊ ಅಸ್ಯೂಮಿಂಗ್ ದ ಸೆಕೆಂಡ್ ಸ್ಟೆಪ್ ಇಸ್ ಡನ್. ನಾವು ಥರ್ಡ್ ಸ್ಟೆಪ್ ಏನಂದರೆ ಎಸ್ ಆಫ್ ಕೆ ಪ್ಲಸ್ 1 is ಟ್ರೂ. ಕೆ ಇರೋ ಜಾಗಕ್ಕೆಲ್ಲ ಕೆ ಪ್ಲಸ್ 1 ಹಾಕಬೇಕು. ಏನು ಮಾಡಬೇಕಾಗಾರೆ ಅಂದರೆ ಕೆ ಇರೋ ಜಾಗ ಕೆ ಪ್ಲಸ್ 1 ಹಾಗೆ ಹಾಕಬಾರ್ದು. ವಿ ಶುಡ್ ಆ್ಯಡ್ ದ್ಯಾಟ್. ಆ್ಯಡ್ ಮಾಡಬೇಕು. ಎರಡು ಸೈಡೂ ಆ್ಯಡ್ ಮಾಡಬೇಕು. ಈ ಕಡೆ 1 2 3 4 ಟಿಲ್ ಕೆ ಪ್ಲಸ್ ಕೆ ಪ್ಲಸ್ 1 ಹಾಕಬೇಕು. ಮತ್ತು ಆರ್ ಎಚ್ ಎಸ್ ಸೈಡಲ್ಲೂ ಪ್ಲಸ್ ಕೆ ಪ್ಲಸ್ 1 ಹಾಕಬೇಕು. ಅದಾದಮೇಲೆ ಯು ಹ್ಯಾವ್ ಟು ಡೂ ಮಲ್ಟಿಪ್ಲಿಕೇಶನ್. ನಿಮಗೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಥವಾ ಒಂದು ಈಕ್ವೇಷನ್ ಬರುತ್ತೆ. ಸೊ ಅದರಿಂದ ನೀವು ಕೆ ಪ್ಲಸ್ 1ಗೆ ರಿಲೆವೆಂಟ್ ಆಗಿರೋ ಆನ್ಸರ್ನ ಬರಬೇಕು. ಇವಾಗ 1/2 ಎನ್ ಜಾಗಕ್ಕೆ ಕೆ ಪ್ಲಸ್ 1 ಹಾಕೋದು. ಕೆ ಪ್ಲಸ್ 1 ದೆನ್ ಕೆ ಪ್ಲಸ್ 1 ಪ್ಲಸ್ 1 ದಟ್ ಈಸ್ ಕೆ ಪ್ಲಸ್ 2 ಆಗುತ್ತೆ. ಸೊ ಕೆ ಪ್ಲಸ್ 2/2 ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2/2 ಅದನ್ನು ಬರ್ಸೋದು ಹಾಗೇ. ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ನ ನೋಡೋಣ. 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಈ ಥರ ಇರುತ್ತೆ. ಸೇಮ್ ಇದೂ ಫಸ್ಟ್ ಸ್ಟೆಪ್ ಏನಿರೋ ಜಾಗಕ್ಕೆ 1 ಹಾಕಿ ಪ್ರೂವ್ ಮಾಡಿ. ಅದಾದಮೇಲೆ ಏನಿರೋ ಜಾಗಕ್ಕೆ ಕೆ ಹಾಕಿ ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಬರೀರಿ. ನೆಕ್ಸ್ಟ್ ಸ್ಟೆಪ್ 3ಅಲ್ಲಿ ಕೆ ಸ್ಕ್ವೇರ್ಗೆ ನೆಕ್ಸ್ಟ್ ಎಲಿಮೆಂಟ್ ಏನು ಬರುತ್ತೆ ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಅದನ್ನು ಎರಡೂ ಸೈಡು ಆ್ಯಡ್ ಮಾಡಿ. ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್. ದೆನ್ ಆರ್ ಎಚ್ ಎಸ್ನ ರೆಸಾಲ್ವ್ ಮಾಡೋದು. ಹೇಗೆ ಇವಾಗ ಎಲ್ ಸಿ ಎಮ್ ತೊಗೊಂಡ್ರೆ 6 ಆ ಕಡೆ ಹೋಗುತ್ತೆ. ಮತ್ತು ಇಲ್ಲಿ ಕಾಮನ್ ತೊಗೊಂಡಿದ್ದಾರೆ ಫಸ್ಟ್ ಸ್ಟೆಪ್ಪಲ್ಲಿ. ಕೆ ಪ್ಲಸ್ 1 ಕಾಮನ್. ಸೊ ಅದನ್ನು ಹೊರಗೆ ತೊಗೊಂಡಿದ್ದಾರೆ. ಅದಾದಮೇಲೆ 6ಅನ್ನು ಎಲ್ ಸಿ ಎಮ್ ತೊಗೊಂಡು ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ದಾರೆ. 6 ಇಂಟು ಕೆ ಪ್ಲಸ್ 1 ಆಗುತ್ತೆ. ಸೊ ಇದನ್ನು ಅಷ್ಟೇ ಸೇಮ್ ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ. ಆ ಕ್ವಾಡ್ರಾಟಿಕ್ ಇಕ್ವೇಷನ್ನ ಇದಕ್ಕೆ ಹೆಂಗಪ್ಪ ಕನ್ವರ್ಟ್ ಮಾಡೋದು ಅಂದರೆ ಜಸ್ಟ್ ಸೇಮ್ ಕ್ವಶನಲ್ಲಿ ಹೆಂಗಿರುತ್ತೋ ಅದನ್ನ ನೋಡ್ಕೊಳ್ಳಿ ಈ ಥರ. ಸೊ ಎನ್ನಿರೋ ಜಾಗಕ್ಕೆ ಕೆ ಪ್ಲಸ್ 1 ಹಾಕಿ. ದೆನ್ ಮತ್ತೆ ಎನ್ನಿರೋ ಜಾಗಕ್ಕೆ ಕೆ ಪ್ಲಸ್ 1 ಪ್ಲಸ್ 1 ಆಗುತ್ತೆ. ಸೊ ಕೆ ಪ್ಲಸ್ 2 ಆಗುತ್ತೆ. ದೆನ್ 2n 2k 2 ಇಂಟು ಕೆ ಪ್ಲಸ್ 1 ಆಗುತ್ತೆ. ಸೊ 2k ಪ್ಲಸ್ 2 ಪ್ಲಸ್ 1 ದಟ್ ಈಸ್ 2k ಪ್ಲಸ್ 3 ಆಗುತ್ತೆ. 2k ಬಂದಿದೆಯಾ? ಅದು ಸೇಮ್ ಥಿಂಗ್ ಬಂದಿದೆಯಾ ಇಲ್ಲಿ? ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಇಂಟು 2k ಪ್ಲಸ್ 3/6 ನಂಬರ್ ಇರೋ ಕಡೆ ನಂಬರೇ ಬರುತ್ತೆ. ಇದನ್ನು ನಿಮ್ಗೆ ರಿಸಾಲ್ವ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಇಲ್ಲೇ ನೀವು ಚೇಂಜ್ ಮಾಡಿಕೊಂಡು ಕೆ ಪ್ಲಸ್ 1 ಹಾಕ್ಕೊಂಡು ಮಾಡಿದ್ರೆ ಆಯಿತು. ನೆಕ್ಸ್ಟ್ ಸೇಮ್ ವೇ ಇನ್ನು ಕೆಲವೊಂದು ಬೇರೆ ಕ್ವೆಶನ್ಸ್ ಟೈಪು ಕೊಡ್ತಾರೆ ನಮಗೆ. ದಿಸ್ ಈಸ್ ಎನ್ ಫ್ಯಾಕ್ಟೋರಿಯಲ್ ಟೈಪ್. ಈ ಫ್ಯಾಕ್ಟೋರಿಯಲ್ ಟೈಪಲ್ಲಿ ಸೇಮ್ 1ಗೆ ಪ್ರೂವ್ ಮಾಡಬೇಕು ಫಸ್ಟು. ಅದಾದಮೇಲೆ ಆರ್ ಎಚ್ ಎಸ್ಸಿಗೆ ತೊಗೊಳ್ಬೇಕಾದ್ರೆ ಸೇಮ್ ಅದು ಕೂಡ ಸೇಮೇ. 1 ಇರೋ ಕಡೆ ಅದೇ ಎನ್ ಇರೋ ಕಡೆ ಎಲ್ಲ 1 ಹಾಕಿದ್ರೆ ಅದೇನು ಮಾಡೋದು. ದೆನ್ ಎಸ್ ಆಫ್ ಕೆ ಅಂದರೆ ಎನ್ ಇರೋ ಕಡೆ ಕೆ ಹಾಕಿದ್ರೆ ದಟ್ ಈಸ್ ಎಸ್ ಆಫ್ ಕೆ ಅಸಂಪ್ಷನ್. Then to prove that s of k plus 1 we will have like this ಮಾಡ್ತೀವಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು, ಕೆ ಫ್ಯಾಕ್ಟೋರಿಯಲ್ ನಂತರ ಬರೋ ಎಲಿಮೆಂಟ್ ಯಾವುದು ನಮಗೆ ಗೊತ್ತಿಲ್ಲ. ಸೊ ಅದು 2 ಪವರ್ n ಮೈನಸ್ 1 ಇರಬೇಕು. ಸೊ 2 ಪವರ್ ಕೆ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? 2 ಪವರ್ ನೆಕ್ಸ್ಟ್ ನಂಬರೇ ಬರುತ್ತೆ. 2 ಪವರ್ n ಮೈನಸ್ 1 ಇದೆ. ನೆಕ್ಸ್ಟ್ ನಂಬರ್ ಏನು ಬರುತ್ತೆ? 2 ಪವರ್ n ಬರುತ್ತೆ ಅಲ್ವಾ ಆ್ಯಡ್ ಮಾಡಿದ್ರೆ. ಸೊ 2 ಪವರ್ n ಬರಬೇಕಂದ್ರೆ 2 ಪವರ್ n ಮೈನಸ್ 1ಗೆ ಏನನ್ನು ಮಲ್ಟಿಪ್ಲೈ ಮಾಡಬೇಕು ನಾವು? ಸಿನ್ಸ್ ಇಲ್ಲಿ ಪವರಲ್ಲಿರೋದ್ರಿಂದ ನಾವು ಮಲ್ಟಿಪ್ಲೈ ಮಾಡ್ತಿದ್ದೀವಿ 2ನ. ಸೊ ಆವಾಗ 2 ಪವರ್ ಇವಾಗ ಅಲ್ಟಿಮೇಟ್ಲಿ ನಮಗೆ 2 ಪವರ್ ಕೆ ಬರೆಸ್ಬೇಕು. ಬಿಕಾಸ್ 2 ಪವರ್ n ಮೈನಸ್ 1 ಆದಮೇಲೆ 2 ಪವರ್ n, 2 ಪವರ್ ಕೆ ಮೈನಸ್ 1 ಆದಮೇಲೆ 2 ಪವರ್ ಕೆ ಬರೆಸ್ಬೇಕು. ಸೊ ಅದಕ್ಕೋಸ್ಕರ ನಾವು 2ನ ಮಲ್ಟಿಪ್ಲೈ ಮಾಡಿದ್ರೆ 2 ಪವರ್ 1 ಅಂತ ಇಟ್ಕೊಳ್ಳಿ. ಇದು ಸುಮ್ಮನೆ 2 ಅಲ್ಲ, ಇದು 2 ಪವರ್ 1 ಅಂತ ಇಟ್ಕೊಳ್ಳಿ. ಸೊ ಎರಡು 2ನೇ ಇರೋದ್ರಿಂದ ನಾವು ಪವರ್ನ ಆ್ಯಡ್ ಮಾಡ್ಬೋದು.
ಸೊ ಕೆ -1 + 1 ಆಗುತ್ತೆ. -1 + 1 ಕ್ಯಾನ್ಸಲ್ ಆಗಿಬಿಟ್ಟು 2 ಪವರ್ ಕೆ ಆಗುತ್ತೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಯುವರ್ ಕೆ + 1 ಇಸ್ ಗ್ರೇಟರ್ ದ್ಯಾನ್ 2 ಆಗುತ್ತೆ. ಸೊ 2 ಇಲ್ಲಿ ಸೇಮ್ ಇರೋದ್ರಿಂದ that will be equal to this, less than or equal to this, and then you will find k + 1 factorial is greater than 2k factorial greater than or equal to 2 power k. ಈ ಥರ ಮಾಡೋದು. ನೆಕ್ಸ್ಟ್ 7s and 5s ಸಮೇಷನ್ ಮಾಡಿದ್ರೆ ನಿಮಗೆ ಈ ನಂಬರ್ ಬರೋಕ್ಕೆ ಫಸ್ಟ್ n ಸ್ಟಾರ್ಟ್ ಆಗೋದೇ 24ಇಂದ ಆಗಿರೋದ್ರಿಂದ ಸೊ S(1) ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ 24ಗೆ S(24) ಟ್ರೂ ಅಂತ ಪ್ರೂವ್ ಮಾಡಬೇಕು. S(24) ನಾವು 7 and 5 ಅಡಿಷನ್ ಮಾಡಿ ಬರಬೇಕಂದ್ರೆ 7 + 7 5 + 5 ಸಿಗ್ತಾ. ನೆಕ್ಸ್ಟ್ ಏನು, ಅಸ್ಯೂಮ್ ದಟ್ ದ ರಿಸಲ್ಟ್ ಇಸ್ ಟ್ರೂ ಆಫ್ ಕೆ. ಏನಿರೋ ಜಾಗಕ್ಕೆ ಕೆ ಹಾಕಬೇಕು. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಕೆ ಲೆಟ್ ಕೆ = 7777 ಬಂದು 6 ಟೈಮ್ಸ್ ಬರ್ತಿರ್ತೀವಿ ಅಂದ್ಕೊಳ್ಳಿ. 5555 ಬಂದು ಎಸ್ ಟೈಮ್ಸ್ ಬರ್ತಿರ್ತೀವಿ ಅಂದ್ಕೊಳ್ಳೋದು ನಾವು. ನೆಕ್ಸ್ಟ್ ಕೆ + 1ಗೆ ಏನು ಮಾಡಬೇಕು, ಇವಾಗ ಕೆ + 1ಗೆ ಈ ಕಡೆ ಒಂದು +1 ಆ್ಯಡ್ ಮಾಡಬೇಕು. ಇವಾಗ 7777 7 + 7 ಫುಲ್ ಹಾಕಿರ್ತೀವಿ. ದೆನ್ 5 + 5 + 5 ತುಂಬ ಹಾಕಿರ್ತೀವಿ. +1 ಆ್ಯಡ್ ಮಾಡಬೇಕಂದ್ರೆ ಇವಾಗ 1 ಆ್ಯಡ್ ಮಾಡಿದ್ರೆ ಅಲ್ಲಿ 7 5 ಜೊತೆಗೆ 1 ಬಂದುಬಿಡ್ತು. ಅಲ್ಲಿ ಕ್ವಶನಲ್ಲಿ ಏನಿದೆ 7 5 ಮಾತ್ರ ಇರಬೇಕಂತ. ಸೊ ವಾಟ್ ವಿ ವಿಲ್ ಡೂ, 7 + 7 + 7ನಲ್ಲಿ 2 7ನ ತೆಗಿತೀವಿ. ಸೊ ಅವಾಗ ಎಷ್ಟು, 7 + 7 14 ಆಗುತ್ತೆ. +1 ಹಾಕಿದ್ರೆ 15 ಆಗುತ್ತೆ. ಆ 15ನ್ನು ನಾವು 5 + 5 + 5 ಆಗಿ 3 ಟೈಮ್ಸ್ ಬರಿಬೋದು. ಸೊ ಆವಾಗ ನಾವು ಎಸ್ ಟೈಮ್ಸ್ ಇರೋದಕ್ಕೆ S + 3 ಅಂತ ಆ್ಯಡ್ ಮಾಡ್ಬೋದು. 2 7 ತೆಗ್ದಾಕಿರ್ತೀವಲ್ಲ, ಸೊ ಅದಕ್ಕೆ R - 2 ಟೈಮ್ಸ್ ಅಂತ ಆ್ಯಡ್ ಮಾಡಿದ್ರೆ ಅದು ಪ್ರೂವ್ ಆಗುತ್ತೆ. ಇನ್ ದ ಸೇಮ್ ವೇ ಇದೇ ಥರ ಸುಮಾರು ಪ್ರಾಬ್ಲಮ್ಸ್ ನಿಮಗೆ ಕೊಟ್ಟಿರ್ತಾರೆ. ಸೊ ಇನ್ನೊಂದು ಟೈಪ್ ಆಫ್ ಪ್ರಾಬ್ಲಮ್ ಏನು ಅಂದರೆ ಇದು 5 ಡಿವೈಡ್ಸ್ n⁻5 - n ಇದೆ. ಸೊ ಇವಾಗ ಸೇಮ್ ಆ್ಯಸ್ ಇಟ್ ಈಸ್ S(1) ಕಂಡುಹಿಡಿಬೇಕು. ಏನಿರೋ ಜಾಗಕ್ಕೆಲ್ಲ 1 ಹಾಕಿ ಅದನ್ನು ಪ್ರೂವ್ ಮಾಡೋದು. ನೆಕ್ಸ್ಟು ಏನಿರೋ ಜಾಗಕ್ಕೆ ಕೆ ಹಾಕಿ ಅಸ್ಯೂಮ್ ಮಾಡೋದು. ನೆಕ್ಸ್ಟ್ ಸ್ಟೆಪ್ ಇಸ್ ಕೆ ಏನಿರೋ ಜಾಗಕ್ಕೆ k + 1 ಹಾಕಿ. ಇದರಲ್ಲಿ k + 1 ಪವರ್ 5 - k + 1 = 5c. 5 ಡಿವೈಡ್ಸ್ ದಿಸ್ ಥಿಂಗ್ ಅಂದರೆ 5 ಟೈಮ್ಸ್ ಆಫ್ ಸಮಥಿಂಗ್ ಇಸ್ ಈಕ್ವಲ್ ಟು n⁻5 - n. ಸಮ್ ಕಾನ್ಸ್ಟೆಂಟ್, ಅದು ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ಇವಾಗ ಏನು ಮಾಡ್ತೀವಿ, ಈ k + 1 ಹೋಲ್ ಪವರ್ 5 ಮತ್ತು -k + 1ನ ನಾವು ಫುಲ್ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಇದಿಷ್ಟು ನಂಬರ್ಸ್ ಬರುತ್ತೆ. k ಪವರ್ 5 ಪ್ಲಸ್ ಇದು ಬೈನಾಮಿಯಲ್ ಥಿಯರಮ್ನ ಅಪ್ಲೈ ಮಾಡಿದ್ರೆ ಇದು ಬರುತ್ತೆ. 5k ಪವರ್ 4 + 10k ಪವರ್ 3 NCR ಅದೆಲ್ಲ ಮಾಡ್ತೀವಲ್ಲ, ಅದೆಲ್ಲ ಮಾಡಿದ್ರೆ ಇದೆಲ್ಲ ಬರುತ್ತೆ ನಿಮಗೆ. ಸೊ ದೆನ್ ಪ್ರೂವ್. This is the easiest concept which you can prove by yourself by looking at the questions. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಫಾಲೋ ಮಾಡಿ ಟೆಕ್ ಗರ್ಲ್ ಕನ್ನಡ.